ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕೃಷ್ಣಾ ನದಿ. ಕುಡಚಿ ಉಗಾರ ಖುರ್ದ್ ಮಧ್ಯೆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಎರಡನೇ ಬಾರಿಗೆ ಬಂದ್ ಆಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕರ್ನಾಟಕ ಮಹಾರಾಷ್ಟ್ರದ ಸಂಪರ್ಕದ ಸೇತುವೆ ಇದಾಗಿದೆ. ಸೇತುವೆ ಮುಳುಗಿ ಸಂಚಾರ ಬಂದ್, ವಾಹನ ಸವಾರರ ಪರದಾಟ. ಸೇತುವೆ ಬಂದ್, 50 ಕಿಲೋಮೀಟರ್ ಸುತ್ತುವರೆದು ಸಂಚಾರ ಮಾಡುವ ಪರಿಸ್ಥಿತಿಗೆ ಒಳಗಾಗಿದ್ದಾರೆ ವಾಹನ ಸವಾರರು. ಸೇತುವೆ ಎರಡೂ ಬದಿಯಲ್ಲಿ ಪೊಲೀಸರಿಂದ ಬ್ಯಾರಿಕೇಡ್ ಅನ್ನು ಹಾಕಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಈವರೆಗೂ 9 ಸಂಪರ್ಕ ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ನೋಡಿ, ಇವೇನಾದರೂ ಸೇತುವೆಗಳ ಸಂಪರ್ಕ ಸ್ಥಗಿತ ಆಗಿಬಿಟ್ರೆ, ಜಲಾವೃತವಾಗಿಬಿಟ್ರೆ ವಾಹನ ಸವಾರರಿಗೆ ಎಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ. ಪರ್ಯಾಯ ವ್ಯವಸ್ಥೆ ಇರುತ್ತೆ, ಪರ್ಯಾಯ ಮಾರ್ಗಗಳಿರುತ್ತೆ. ಹಾಗಂತ ಹೇಳಿಬಿಟ್ಟು 50 ಕಿಲೋಮೀಟರ್ ಸುತ್ತುವರೆದು ಬರಬೇಕಲ್ಲ, ನಿಜಕ್ಕೂ ಅದು ವಾಹನ ಸವಾರರಿಗೆ ದೊಡ್ಡ ತಲೆನೋವು. ಅದು ಈಗಾಗಲೇ ಮುಂಬೈ ಮಹಾರಾಷ್ಟ್ರ ಭಾಗದಲ್ಲಿ ಮಳೆಯಾಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕೃಷ್ಣಾ ನದಿ. ನೋಡಿ, ಆ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ವಾಹನಗಳು ಯಾವ ರೀತಿ ಕೊಚ್ಕೊಂಡು ಹೋಗ್ತಿದ್ದಾವೆ. ಕುಡಚಿ ಉಕಾರ ಖುರ್ದ್ ಮಧ್ಯೆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು. ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಈಗಾಗಲೇ 1ನೇ ಬಾರಿ ಬಂದಾಗಿತ್ತು. ತದನಂತರ ಯಥಾಸ್ಥಿತಿಗೆ ಬಂತು. ಈಗ ಮತ್ತೆ 2ನೇ ಬಾರಿಗೆ ಬಂದಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಸೇತುವೆ ಕರ್ನಾಟಕ ಮಹಾರಾಷ್ಟ್ರದ ಸಂಪರ್ಕ ಸೇತುವೆ ಬಹುತೇಕವಾಗಿ ಮುಳುಗಡೆಯಾಗಿರುವಂಥದ್ದು. ಹಾಗಾಗಿ ಅಲ್ಲಿ ಯಾರನ್ನು ಕೂಡ ಬಿಡ್ತಾ ಇಲ್ಲ.